ಫಿಶಿಂಗ್ಗೆ ಚಿಕನ್ದು ಇದೆಲ್ಲ ಕೊರಳೆಲ್ಲ ಹಿಡ್ಕೊಂಡು ಬರುವವರ ಗಮನಕ್ಕೆ ನೀವು ಉಂಟಲ್ಲ, ಚಿಕನ್ ಸೆಂಟರ್ ಎಲ್ಲಿಗಾದ್ರೂ ಹೋಗಿ ಅವ್ರ ಹತ್ರ ವೇಸ್ಟ್ ಅಂತ ಕೇಳ್ತಾರೆ, ಈಗ ಫಿಶಿಂಗ್ ಹೋಗ್ಲಿಕ್ಕೆ ಉಂಟಂತ ಕೇಳ್ತೀರಾ, ಅವರು ಕೊಡ್ತಾರೆ. ವಿಷಯ ಅಂತಂದ್ರೆ ನೀವು ಮನೆಯಿಂದ ಹೋಗುವಾಗ್ಲೊಂದು ವೇಸ್ಟ್ ಕವರ್ ಏನಾದ್ರು ಹಿಡ್ಕೊಂಡು ಹೋಗಿ. ಅವ್ರು ನಿಮ್ಗೆ ಕೊಡುವಂತ ಚಿಕನ್ ವೇಸ್ಟ್ ಅದು ಬೇಡ, ಅವ್ರಿಗೆ ಹೋಯ್ತು ಅದು ಬಿಡಿ. ಕವರ್ ಕೊಡ್ತಾರಲ್ಲ, ಅದಕ್ಕೆ ಆಕ್ಚುಲಿ ಅವರು ಪೇಮೆಂಟ್ ಮಾಡಿರ್ತಾರೆ. ನಿಮ್ಗೆ ಕೊಡುವಾಗ ಅವರಿಗೆ ಹಣ ಕೇಳಲಿಕ್ಕೆ ಒಂದು ಮುಜುಗರ ಆಗುವಂಥದ್ದು, ಬೇಡ ಅಂತಲ್ಲ ಕೇಳಲಿಕ್ಕೆ ಮುಜುಗರ ಆಗುವಂಥದ್ದು. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬೇಡ ಅಂತೇಳಿ ಆ ಕವರ್ಗೆ ಕೊಡ್ತಾರೆ. ಸೊ ನೀವೇನ್ ಮಾಡ್ಬೇಕು, ಹೋಗುವಾಗ ಮನೆಯಿಂದ ಒಂದು ಕವರ್ ತಕೊಂಡೋಗಿ, ಅದಕ್ಕೊಂದು 2 ರೂಪಾಯಿ 3 ರೂಪಾಯಿ ಇರ್ಬೋದು. ಅವರಿಗೆ ಒಂದು ಬಿಸ್ನೆಸ್ ಅಲ್ಲ, ನಾವು ಸುಮ್ಮನೆ ಒಂದು ಹೋಗಿ ಚಿಕನ್ ಇದು ಕೊಡಿ ಅದು ಕೊಡಿ ಫಿಶಿಂಗ್ಗೆ ಅಂತ ಹೇಳ್ತೀವಿ. ಅವರು ಎಂತ ಮಾಡ್ತಾರೆ, ಕೈಯಲ್ಲಿ ತೆಗೆದು ಕೊಡ್ತಾರಾ, ಆಗ್ತದ ಕೈಯಲ್ಲಿ ಕೊಡ್ಲಿಕ್ಕಿಲ್ಲ. ಹಾಗೇನ್ ಮಾಡ್ತಾರೆ, ಒಂದು ಕವರ್ಗೆ ಕೊಡ್ತಾರೆ. ಕವರ್ ಯಾವುದು, ಅವರಲ್ಲಿ ಯೂಸ್ ಮಾಡುವಂತ ಕವರ್, ಪೇಮೆಂಟ್ ಮಾಡಿ ತಕೊಂಡು ಬಂದಿರುವಂತಹ ಕವರ್. ನಾವು ಚಿಕನ್ ತಗೊಳ್ದಿಲ್ಲ, ಚಿಕನ್ ವೇಸ್ಟ್ ತಗೊಳ್ಳುವಂಥದ್ದು. ಅವಾಗ ಎಂತ ಮಾಡಬೇಕು, ನಾವೇ ತಕೊಂಡೋಗಿ ಅವ್ರು ಫ್ರೀಗೆ ಕೊಡುವ ಒಂದು ವಸ್ತುಗೆ ನಾವೇ ಮನೆಯಿಂದ ಒಂದು ತಕೊಂಡೋಗಿ ಕವರನ್ನು ತಕೊಂಡೋಗಿ ಹಾಕಿಕೊಂಡು ತಕೊಂಡು ಬನ್ನಿ. ಅವರಿಗೆ ಸುಮ್ಮನೆ ಕಷ್ಟ ಕೊಡಬೇಡಿ. ಅವರೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿ ಏನೋ ಮಾರ್ಜಿನ್ ಇಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೊಂದು ಪ್ರಾಫಿಟ್ ಇರಲಿ, ನಮ್ಮಿಂದ ಲಾಸ್ ಆಗ್ಬಾರ್ದು. ಮೀನು ಸಿಗದೇ ಇರುವುದು ಇನ್ನೊಂದು ವಿಷಯ, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಬಿಸ್ನೆಸ್ ಮೆನ್ಗಳಿಗೆ ತೊಂದರೆ ಆಗ್ಬಾರ್ದು. ಅಲ್ಲಿ ಕ್ರಾಫ್ಟ್ ಸೈನಿಂಗ್ ಔಟ್, ಬಾಯ್.